ರಾಜ್ಯದಲ್ಲಿ ಏನು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಭವನ ಮತ್ತು ರಾಜ್ಯ ಸರ್ಕಾರ ಅನ್ನೋ ಒಂದು ಸಂಘರ್ಷ ನಡೀತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಂದು ಕಾಂಗ್ರೆಸ್ನ ನಾಯಕರು ರಾಜ್ಯಭವನ ಚಲೋ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ BR ಪಾಟೀಲ್ ಅವರು ಭಾಗವಹಿಸಿದ್ದಾರೆ. ಅವರು ಮುಂದಿನ ನಡೆ ಹೆಂಗಿರುತ್ತೆ, ಹೋರಾಟದ ನಡೆ ಹೆಂಗಿರುತ್ತೆ ಮತ್ತು ಇವತ್ತಿನ ಒಂದು ಚಲೋದು ಹೆಂಗಿರುತ್ತೆ ಅಂದ್ಬಿಟ್ಟು ಕೇಳೋಣ. ಸರ್, ಇವತ್ತು ರಾಜ್ಯಭವನ ಚಲೋ ಮಾಡ್ತಿದ್ದೀರಾ, ಹೋರಾಟ ಹೆಂಗಿರುತ್ತೆ, ಕಾನೂನು ಪ್ರಕಾರ ಹೆಂಗಿರುತ್ತೆ ಸರ್? ಹೋರಾಟ ಹೇಗಿರುತ್ತೆ ಅಂದರೆ ಹಿಂಗೆ ಇರುತ್ತದೆ. ಇದು ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಒಕ್ಕೂಟ ವ್ಯವಸ್ಥೆ ಉಳಿವಿಗಾಗಿ ಈ ಹೋರಾಟವನ್ನು ಹಾಕ್ಕೊಂಡಿದ್ದೀವಿ. ಒಂದು ಬೀದಿ ಮೇಲೆ ಹೋರಾಟ ಮಾಡೋಕ್ಕೂ ತಯಾರಾಗಿದ್ದೀವಿ, ಕಾನೂನಿನ ಹೋರಾಟ ಮಾಡೋಕ್ಕೂ ಕೂಡ ತಯಾರಾಗಿದ್ದೀವಿ. ಕಾನೂನಿನ ಹೋರಾಟ ಕೂಡ ನಡೀತಾ ಇದೆ. ಇದನ್ನು ರಾಷ್ಟ್ರಮಟ್ಟದಲ್ಲಿ ನಾವು ತೆಗೆದುಕೊಂಡು ಹೋಗಿ ಏನು ರಾಜ್ಯ ಸರ್ಕಾರಗಳ ಮೇಲೆ ನಿಗಾ ಇಟ್ಟು BJPಯೇತರ ಸರ್ಕಾರಗಳನ್ನು ವಜಾ ಮಾಡುವಂಥ ಕುತಂತ್ರ ನಡೆದಿದೆ. ಅದನ್ನು ಬಹಿರಂಗಪಡಿಸಲು ನಾವು ಇಂಥ ಪ್ರತಿಭಟನೆಗಳನ್ನು ಹಾಕ್ಕೊಂಡಿದ್ದೀವಿ. ಈ ಪ್ರತಿಭಟನೆಗಳು ನಿರಂತರವಾಗಿ ನಡೀತವೆ. ಸರ್, ಈಗ ರಾಷ್ಟ್ರಪತಿಗೂ ಒಂದು ಪರೇಡ್ ಮಾಡಬೇಕು ಅನ್ನೋದು ನಿಮ್ಮ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿದೆ. ಆ ಒಂದು ಪರೇಡ್ಗಿಂತ ಮುಂಚೆ ಇದು ಪ್ರಾಯೋಗಿಕವಾಗಿ ಒಂದು ಮಾಡ್ತಿರೋದಾ ಸರ್? ಇದು ಧಿಕ್ಕಾರ ಹೇಳೋದಕ್ಕಷ್ಟೇ. ರಾಷ್ಟ್ರಪತಿಗೆ ನಾವು ಮನವಿ ಮಾಡ್ತೇವೆ, ಇದು ಧಿಕ್ಕಾರ ಹೇಳೋದಕ್ಕೆ. ಅಂದರೆ ರಾಜ್ಯಪಾಲರು ಎಲ್ಲೋ ಪಕ್ಷಾತೀತವಾಗಿ ನೋಡ್ಕೋಬೇಕು, ಆದರೆ ಅವರು ಒಂದು ಪಕ್ಷದ ಪರವಾಗಿ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಆರೋಪ. ಆದರೆ BJP ಅವರು ಹೇಳ್ತಾರೆ 2011ರಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅರೆಸ್ಟ್ ಮಾಡಿದಾಗ ಅವಾಗ ಯಾಕೆ ಇರಲಿಲ್ಲ, ಅವಾಗ ರಾಜ್ಯಪಾಲರು ಮಾಡಿದ್ದು ಸರಿ, ಇವಾಗ ರಾಜ್ಯಪಾಲರು ಮಾಡೋದು ತಪ್ಪ ಅಂತ ಕೇಳ್ತಿದ್ದಾರೆ ಸರ್. ಆ ವಿಷಯದಲ್ಲಿ ಜಸ್ಟಿಸ್ ದೇಸಾಯಿ ಕಮಿಷನ್ ಎನ್ಕ್ವೈರಿ ನಡೀತಾ ಇದೆ. ಆ ಸಂದರ್ಭದಲ್ಲಿ ಯಾವುದೂ ಎನ್ಕ್ವೈರಿ ನಡೆದಿರಲಿಲ್ಲ, ಯಾವುದೂ FIR ಆಗಿರಲಿಲ್ಲ. ಈಗಾಗಲೇ ನಾವು ಜಸ್ಟಿಸ್ ದೇಸಾಯಿ ಕಮಿಷನ್ ಎನ್ಕ್ವೈರಿ ಮಾಡ್ತಿರ್ಬೇಕಾದ್ರೆ ಇವರು ಆಗಂತುಕವಾಗಿ ಬಂದು ನೇರವಾಗಿ ಹಸ್ತಕ್ಷೇಪ ಮಾಡ್ತಾಯಿದ್ದಾರೆ ರಾಜ್ಯದ ವಿಷಯದಲ್ಲಿ. ಅದಕ್ಕೆ ನಮ್ಮ ಪ್ರತಿಭಟನೆ. ಸರ್, ಒಂದು ಕಡೆ ಈಗ 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಸೊ ಹೀಗಾಗಿ ಒಂದು ಪ್ರಾಸಿಕ್ಯೂಷನ್ ಮತ್ತು ಈ ಒಂದು 11 ಬಿಲ್ಗಳನ್ನ ರಿಟರ್ನ್ ಕಳಿಸೋದು ನೋಡಿದ್ರೆ ಇಲ್ಲಿ ಒಂದು ರಾಜ್ಯ ಸರ್ಕಾರ ಮತ್ತು ರಾಜ್ಯಭವನ ಬಲ ಒಂದು ಸಂಘರ್ಷ ಜೋರಾಗ್ತಿದ್ದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಮರ್ಯಾದೆ ಹೋಗ್ತಿದೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗಿದೆ ಸರ್. ರಾಜ್ಯ ಮರ್ಯಾದೆ ಹೋಗುವಂಥ ಕೆಟ್ಟ ಕೆಲಸ ಇವತ್ತು ಮಾಡಿಲ್ಲ, ಮರ್ಯಾದೆಗೆ ಹೋಗ್ತದೆ. ಇದು ನಮ್ಮ ತಾತ್ವಿಕ ಹೋರಾಟ. ಇದು ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ್ತು ಒಕ್ಕೂಟ ವ್ಯವಸ್ಥೆ ಉಳಿವಿಗಾಗಿ ಹೋರಾಟ. ನಾವು ಸಂಘರ್ಷ ಅಂತೂ ನಿರ್ಮಾಣ ಆಗಿದೆ, ಸಂಘರ್ಷ ಆಗಬಾರ್ದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದು ಸಾರ್ವಭೌಮ ಸರ್ಕಾರ, ಇದು ಜನತೆಯಿಂದ ಆಯ್ಕೆಯಾದಂಥ ಸರ್ಕಾರ. ಈ ಸಾರ್ವಭೌಮ ಸರ್ಕಾರ ಏನೇನು ನಿರ್ಣಯಗಳು ಮಾಡ್ತದೆ ಅದನ್ನೆಲ್ಲ ರಾಜ್ಯಪಾಲರು ಅಂಕಿತವನ್ನು ಹಾಕಲೇಬೇಕು. ಆದರೆ ಅವ್ರು ಹಾಕ್ತಾಯಿಲ್ಲ, ಅದು ಪಕ್ಷಪಾತ ಮಾಡ್ತಾಯಿದ್ದಾರೆ, ಭೇದ ಭಾವ ಮಾಡ್ತಾಯಿದ್ದಾರೆ. ಒಂದು ಕಡೆ ಈಗ ಸಾಕಷ್ಟು ಹಗರಣಗಳು ಒಂದು BJP ಅವರು ತೆಗಿತಾರೆ, ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ನೀವೇ ತೆಗಿತಿದ್ದೀರಾ. ಸೊ ಇದು ರಾಜಕೀಯ ಸೇಡಿನ ರಾಜಕಾರಣ ಆಗಲ್ಲ ಸರ್, ದೇಶದ ರಾಜಕಾರಣ ಆಗ್ತಿದೆ ಅಲ್ಲ ಅನ್ಸುತ್ತಲ್ಲ ಸರ್? ರಾಜಕಾರಣ ಇಲ್ಲ, ನಾವು ಮುಂಚೆನೇ ಹೇಳಿದ್ದೇವೆ, ಚುನಾವಣೆಗಿಂತ ಪೂರ್ವದಲ್ಲಿ ಹೇಳಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಈ BJP ಸರ್ಕಾರದಂಥ ಎಲ್ಲ ಹಗರಣಗಳ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದೀವಿ, ಅದು ಮಾಡ್ತೀವಿ. ಇದು BR ಪಾಟೀಲ್ ಅವರು ಮಾತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರೇಮೇಶ್ ಜೊತೆ ವಿನೋದ್ ಕಮ್ತಾರ್, ಅಶ್ವಗಾನೀಸ್, ಬೆಂಗಳೂರು.